ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಟೀಸರ್ ಬಿಡುಗಡೆಯಾದ ಬಳಿಕ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಿದೆ. ಇದಕ್ಕೆ ನೀತು ಮೋಹನ್ ದಾಸ್ ತಿರುಗೇಟು ಕೊಟ್ಟಿದ್ದಾರೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಟೀಸರ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಭಿಮಾನಿಗಳು ಮೆಚ್ಚಿಕೊಂಡ್ರು, ಬಹುತೇಕರು ಅಸಮಾಧಾನ ಹೊರಹಾಕಿದ್ದಾರೆ. ಹಸಿವಿಸಿ ದೃಶ್ಯ ಹಾಗೂ ಹಿಂಸಾತ್ಮಕ ಸನ್ನಿವೇಶದ ಬಗ್ಗೆ ಚಕಾರ ಎತ್ತಿದ್ದಾರೆ. ಇದೆಂತಹ ಹುಚ್ಚಾಟ ಎಂದು ಕಾಮೆಂಟ್ ಮಾಡ್ತಿದ್ದಾರೆ. ಒಬ್ಬ ನಿರ್ದೇಶಕಿಯಾಗಿ ಗೀತು ಮೋಹನ್ ದಾಸ್ ಇಂತಹ ಸನ್ನಿವೇಶಗಳನ್ನ ಹೇಗೆ ಚಿತ್ರೀಕರಿಸಿದರು ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಟಾಕ್ಸಿಕ್ ಟೀಸರ್ ನೋಡಿ ಹುಬ್ಬೇರಿಸಿದ್ದಾರೆ. ಟೀಸರ್ ನೋಡಿದ ನಂತರ ಗೀತು ಮೋಹನ್ ದಾಸ್ ಮಹಿಳಾ ಸಬಲೀಕರಣದ ಅಂತಿಮ ಸಂಕೇತ ಅನ್ನೋದ್ರಲ್ಲಿ ನನಗೆ ಸಂದೇಹವಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಯಶ್ ಸಿನಿಮಾದಲ್ಲಿ ಇಂತಹ ದೃಶ್ಯ ಹೇಗೆ ಬಂತು ಎನ್ನುವುದು ಕೆಲವರ ಪ್ರಶ್ನೆ. ಅದೇ ರೀತಿ ಆ ದೃಶ್ಯದಲ್ಲಿ ಕಾಣಿಸಿಕೊಂಡಿರುವ ನಟಿ ಯಾರು ಅನ್ನೋದರ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದೆಲ್ಲದರ ಬಗ್ಗೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಪ್ರತಿಕ್ರಿಯಿಸಿದ್ದಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಒಂದು ಗೂಢಾರ್ಥದ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ. ಮತ್ತೊಂದು ಪೋಸ್ಟ್ ನಲ್ಲಿ ಆ ದೃಶ್ಯದಲ್ಲಿರುವ ನಟಿ ಯಾರು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಇದೀಗ ಬಹಳ ಚರ್ಚೆ ನಡೀತಿದೆ. ಮಲಯಾಳಂ ನಿರ್ದೇಶಕ ನಿತಿನ್ ರೇಂಜಿ ಪಟ್ಟಿಕರ್ ಕೂಡ ಟಾಕ್ಸಿಕ್ ಟೀಸರ್ ನೋಡಿ ವ್ಯಂಗ್ಯವಾಡಿದ್ರು. ಈ ಹಿಂದೆ ಮಹಿಳೆಯರ ಬಗ್ಗೆ ತನ್ನ ಚಿತ್ರದಲ್ಲಿದ್ದ ಡೈಲಾಗ್ ಬಗ್ಗೆ ಗೀತು ಮೋಹನ್ ದಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಈಗ ಆಕೆ ಟಾಕ್ಸಿಕ್ ಚಿತ್ರದಲ್ಲಿ ತೋರಿಸಿರೋದಾದ್ರೂ ಏನು ಎಂದು ಪೋಸ್ಟ್ ಮಾಡಿದ್ದಾರೆ. ಅದಕ್ಕೂ ಗೀತು ಮೋಹನ್ ದಾಸ್ ತಿರುಗೇಟು ಕೊಟ್ಟಿದ್ದಾರೆ. ಬಳಿಕ ಅದೇ ಪೋಸ್ಟ್ ಮಾಡಿ ನಿರ್ದೇಶಕ ನಿತಿನ್ ರೇಂಜಿ ಪಟ್ಟಿಕರ್ ಅವರನ್ನ ಟ್ಯಾಗ್ ಮಾಡಿ ಈಗ ಇದು ಹೇಳ್ತಿದ್ದೀನಿ ಎಂದು ಗೀತು ಬರೆದಿದ್ದಾರೆ. ಟಾಕ್ಸಿಕ್ ಚಿತ್ರದ ಟೀಸರ್ ನಲ್ಲಿ ಕಾಣಿಸಿಕೊಂಡಿರುವಂತಹ ನಟಿ ಬಗ್ಗೆ ಗೀತು ಮೋಹನ್ ದಾಸ್ ಹಿಂಟ್ ಕೊಟ್ಟಿದ್ದಾರೆ. ನಟಾಲಿಯಾ ಬರ್ನ್ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ದೃಶ್ಯದಲ್ಲಿ ಕೂಡ ಆಕೆ ಕಾಣಿಸಿಕೊಂಡಿದ್ದಾರೆ ಎಂದು ಬಹುತೇಕರು ಭಾವಿಸಿದ್ರು. ಆದರೆ ಆಕೆಯ ಹೆಸರು ಬ್ರಿಟಿಷ್ ಟೌಫೆನ್ ಬಾಚ್ ಎಂದು ಹೇಳಿದ್ದಾರೆ. ಆಕೆಯ ಫೋಟೋ ಹಂಚಿಕೊಂಡಿದ್ದಾರೆ. ಬ್ರೆಜಿಲಿಯನ್ ನಟಿ ಹಾಗೂ ಮಾಡೆಲ್ ಬ್ರಿಟಿಷ್ ಟೌಫೆನ್ ಬಾಚ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇನ್ನು ಟಾಕ್ಸಿಕ್ ಟೀಸರ್ ರಿಲೀಸ್ ಬೆನ್ನಲ್ಲೇ ಗೀತು ಮೋಹನ್ ದಾಸ್ ಈ ಹಿಂದೆ ಕೌಟುಂಬಿಕ ಸಿನಿಮಾಗಳ ಬಗ್ಗೆ ಮಾತನಾಡಿದ ವಿಡಿಯೋ ವೈರಲ್ ಆಗ್ತಿದೆ. ಕೌಟುಂಬಿಕ ಸಿನಿಮಾಗಳನ್ನ ಮಾಡಲು ಬಯಸ್ತಾ ಇರುವ ಬಗ್ಗೆ ಆಕೆ ಮಾತನಾಡಿದ್ರು. ಒಬ್ಬ ಫಿಲ್ಮ್ ಮೇಕರ್ ಆಗಿ ಜನರು ತಮ್ಮ ಕುಟುಂಬ ಅಥವಾ ಅವರ ಸಂಗಾತಿಯೊಂದಿಗೆ ಚಿತ್ರವನ್ನು ನೋಡುವಾಗ ಆರಾಮವಾಗಿರಬೇಕೆಂಬುದು ಮುಖ್ಯ. ಈ ಬಗ್ಗೆ ಗೀತು ಮೋಹನ್ ದಾಸ್ ಸಂದರ್ಶನ ಒಂದರಲ್ಲಿ ತಿಳಿಸಿದ್ರು.